ನೋಡಿ ಸ್ನೇಹಿತರೆ, ಇದು ದೋಣಿಗಲ್ ಹತ್ರ, ದೋಣಿಗಲ್ ದರ್ಗಾದಿಂದ ಬಂಜರಾಬಾದ್ ಕೋಟೆ ಮಧ್ಯದಲ್ಲಿ ಮೊನ್ನೆ ಈ ಗೇಬಿಯನ್ ವಾಲ್ ಸಂಪೂರ್ಣವಾಗಿ ಕುಸಿದು ಹೋಗಿತ್ತು. ಇದು ಎಲ್ಲ ತೊಗೊಬಂದು ಮತ್ತೆ ಅದನ್ನ ಗೇಬಿಯನ್ ವಾಲ್ ಕಟ್ಟೋದಕ್ಕೆ ಮೆಟೀರಿಯಲ್ ತಂದು ಹಾಕ್ಕೊಂಡಿದ್ದಾರೆ. ಅದು ಯಾರೂ ಕೂಡ ಕೆಲಸ ಮಾಡ್ತಾಯಿಲ್ಲ. ಇಲ್ಲಿ ನೋಡ್ತಾ ಇದ್ದೀರಾ, ಇದು ಚತುಷ್ಪಥ ಇರ್ತಕ್ಕಂಥದ್ದನ್ನ ಒಂದೇ ಮಾಡಿ ಎರಡೂ ಕಡೆ ಹಾಸನದಿಂದ ಮಾರನಹಳ್ಳಿ ಕಡೆ ಹೋಗೋದು, ಮಾರನಹಳ್ಳಿ ಕಡೆಯಿಂದ ಹಾಸನ ಕಡೆ ಹೋಗೋ ಎರಡೂ ವಾಹನಗಳು ಒಂದೇ ಕಡೆ ಹೋಗೋದಕ್ಕೆ ಬಿಟ್ಟಿದ್ದಾರೆ. ಇಲ್ಲಿ ಕೆಲಸನೂ ಮಾಡ್ತಾ ಇಲ್ಲ, ರಸ್ತೆನೂ ಕೂಡ ಬಂದ್ ಮಾಡ್ಕೊಂಡಿದ್ದಾರೆ. ಇದು ಟ್ರಾಫಿಕ್ ಜಾಮ್ಗೆ ಇದೇ ಕಾರಣ. ನೋಡಿ, ಈ ಥರ ಎಲ್ಲ ಮಾಡ್ತಾಯಿದ್ದಾರೆ, ಬೇಕಾಬಿಟ್ಟಿ ಮಾಡ್ತಿದ್ದಾರೆ ಒಂದೇ ಕಡೆ. ಮೊನ್ನೆ ಕೂಡ ಒಂದು ಕಾರ್ ಆಕ್ಸಿಡೆಂಟ್ ಆಯಿತು. ಯಾರೂ ಕೆಲಸ ಮಾಡ್ತಾಯಿಲ್ಲ. ನೋಡಿ, ಇಲ್ಲಿ ಸುಮ್ಮನೆ ತಗೊಬಂದು ಸ್ಟಾಕ್ ಇಟ್ಟಿದ್ದಾರೆ. ಆ ಕಡೆ ಈ ಕಡೆ ಎರಡೂ ಕಡೆ ಕ್ಲೋಸ್ ಮಾಡಿದ್ದಾರೆ. ಇಲ್ಲಿ ವೆಹಿಕಲ್ಗಳು ಈ ಕಡೆ ಹೋಗ್ಬೋದಾಗಿತ್ತು, ಒಂದು ಸೈಡ್ ವೆಹಿಕಲ್ ಈ ಕಡೆ ರನ್ ಆಗ್ಬೋದಾಗಿತ್ತು. ಎಲ್ಲವೂ ಕೂಡ ಯಾವುದೂ ಪ್ಲ್ಯಾನ್ ಇಲ್ಲ, ಯಾರು ಇವ್ರಿಗೆ ಹೇಳೋರಿಲ್ಲ ಮತ್ತು ಕೇಳೋರು ಇಲ್ಲ. ನೋಡಿ, ಎರಡೂ ಕಡೆ ಹೋಗೋ ವೆಹಿಕಲ್ಗಳನ್ನು ಒಂದೇ ಕಡೆ ಬಿಟ್ಕೊಂಡಿದ್ದಾರೆ. ಈ ಕಡೆ ರೋಡ್ ಫುಲ್ ಖಾಲಿ ಇದೆ. ಈ ಸ್ಟ್ರಕ್ಚರ್ ಏನಿದೆ ಇಲ್ಲಿ ಸ್ಲೈಡು ತಡೆಗೋಡೆ ಕುಸ್ತೋಗಿರೋದು ಬಿಟ್ಟರೆ ಮತ್ತು ಮುಂದೆ ಯಾವುದೇ ರೀತಿ ಸಮಸ್ಯೆ ಇಲ್ಲ. ಇಲ್ಲಿ ಕೆಲಸನೂ ಮಾಡ್ತಾಯಿಲ್ಲ. ನೋಡಿ, ನೀವು ನೋಡ್ತಾ ಇದ್ದೀರಾ, ಇಲ್ಲಿ ಸುಮ್ಮನೆ ರಸ್ತೆ ಬಂದ್ ಮಾಡ್ಕೊಂಡಿದ್ದಾರೆ. ಎರಡೂ ಕಡೆ ಹೋಗ್ತಕ್ಕಂಥ ವೆಹಿಕಲ್ಗಳು ಈಗ ಆ ಕಡೆ ಒಂದೇ ಕಡೆ ಹೋಗ್ತಾ ಇದ್ದಾವೆ. ಲೆಫ್ಟಲ್ಲಿ ನೋಡ್ತಾ ಇದ್ದೀರಾ, ಇದು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರ ಎಷ್ಟು ಬೇಜವಾಬ್ದಾರಿ ಅನ್ನೋದಕ್ಕೆ ಇದಕ್ಕಿಂತ ಉದಾಹರಣೆ ನಿಮಗೆ ಬೇಕಾಗಿಲ್ಲ. ನೋಡಿ, ಇಲ್ಲಿ ಅಟ್ಲೀಸ್ಟ್ ಇವರು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಬೇಕಾದರೆ ಮೆಟೀರಿಯಲ್ ಸ್ಟಾಕ್ ಮಾಡ್ಕೊಳ್ಳೋದಕ್ಕೋಸ್ಕರ ರಸ್ತೆ ಬಂದ್ ಮಾಡಲಿ, ಪರವಾಗಿಲ್ಲ. ಆದರೆ ಏನೂ ಕೆಲಸ ಮಾಡ್ತಾಯಿಲ್ಲ, ಏನೂ ಇಲ್ಲ. ಮೆಟೀರಿಯಲ್ ತಂದು ಹಾಕ್ಕೊಂಡಿದ್ದಾರೆ. ಇದು ನಾವು ಕಾಣೋ ಹಾಗೆ 4-5 ದಿನದಿಂದ ಇಲ್ಲಿ ಮೆಟೀರಿಯಲ್ ಇಲ್ಲೇ ಬಿದ್ದಿದೆ. ಯಾರೂ ಕೂಡ ಕೆಲಸ ಮಾಡ್ತಾಯಿಲ್ಲ. ಸುಮ್ಮನೆ ಎರಡೂ ಕಡೆ ರೋಡ್ ಬ್ಲಾಕ್ ಮಾಡ್ಕೊಂಡು ವೆಹಿಕಲ್ಗಳು ಈ ಕಡೆ ರನ್ ಹಾಕಿದಾಗೆ ಸ್ಟಾಪ್ ಮಾಡ್ಕೊಂಡಿದ್ದಾರೆ. ನೋಡಿ, ಇಲ್ಲಿ ನಿನ್ನೆ ಅಂತೂ ಈ ರಸ್ತೆಯಲ್ಲಿ ಸಿಕ್ಕಾಪಟ್ಟೆ ವೆಹಿಕಲ್ಸ್ಗಳಿತ್ತು. ಹಾಗಾಗಿ ಎಷ್ಟು ಬಂದಾಗಿತ್ತು ಅಂದರೆ ನಿಮಗೆ ನಿನ್ನೆ ಆ ವಿಡಿಯೋಗಳು ನೋಡಿದ್ದೀರಲ್ಲ, ಅಷ್ಟು ಸಮಸ್ಯೆ ಆಗಿದೆ. ಇವತ್ತು ಕೂಡ ಸಾಕಷ್ಟು ವೆಹಿಕಲ್ಸ್ಗಳಿದೆ. ಬಟ್ ಸಮಸ್ಯೆ ಏನಪ್ಪ ಅಂದರೆ ಒಂದೇ ಕಡೆ ಎರಡೂ ಕಡೆ ಹೋಗ್ತಕ್ಕಂಥ ವಾಹನಗಳನ್ನು ಒಂದೇ ಪಾತಲ್ಲಿ ಬಿಡೋದ್ರಿಂದ ಆಕ್ಸಿಡೆಂಟು ಆಗುತ್ತೆ. ಮತ್ತು ಗೊತ್ತಿರೋದಿಲ್ಲ, ಆಪೋಸಿಟಿಂದ ಗಾಡಿಗಳು ರೆಗ್ಯುಲರಾಗಿ ಅವರು 4 ವೇ ಆಗಿರೋದ್ರಿಂದ ಒಂದು ಕಡೆ ಆರಾಮಾಗಿ ಹೋಗ್ತಾ ಇರ್ತಾರೆ. ಎದುರುಗಡೆಯಿಂದ ಟರ್ನಿಂಗಲ್ಲಿ ಆಪೋಸಿಟ್ ವೆಹಿಕಲ್ ಬಂದ ತಕ್ಷಣವೇ ಅವ್ರಿಗೆ ಕನ್ಫ್ಯೂಸ್ ಆಗಿ ಆಕ್ಸಿಡೆಂಟ್ ಆಗ್ತವೆ. ಇದಕ್ಕೆಲ್ಲ ಕಾರಣಗಳೇನಪ್ಪ ಅಂತಂದರೆ ಇವರೇ, ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಮತ್ತು ಗುತ್ತಿಗೆದಾರರ ಬೇಜವಾಬ್ದಾರಿ. ನೋಡಿ, ಅಲ್ಲಿ ಎರಡೂ ವಾಹನಗಳು ಮನೆ ಜಿಲ್ಲಾಧಿಕಾರಿಗಳು ಸ್ಥಳ ಪರಿಶೀಲನೆ ಮಾಡಬೇಕು, ಸ್ಥಳಕ್ಕೆ ಬರಬೇಕು. ಸಮಸ್ಯೆ ಏನಿದೆ ಆ ಸಮಸ್ಯೆ ಈಗಲಿ ಈ ಕಡೆ ಆರಾಮಾಗಿ ಕೆಲಸ ಮಾಡಿಕೊಂಡು ಆ ಕಡೆ ರಸ್ತೆಗಳಲ್ಲಿ ವಾಹನ ಸಂಚಾರ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೋದು. ಸುಮ್ಮನೆ ಬಂದ್ ಮಾಡ್ಕೊಬಿಟ್ಟು ಸಮಸ್ಯೆ ಮಾಡ್ತಾಯಿದ್ದಾರೆ. ಜಿಲ್ಲಾಧಿಕಾರಿಗಳು ಇದ್ರ ಬಗ್ಗೆ ಗಮನ ಹರಿಸಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೀವಿ.